ಶ್ರೀನಾರಾಯಣ ಗುರುಗಳ ಚರಿತ್ರೆ. ಕುಮಾರನ್ ಆಶಾನ್ ಅವರು ರಚಿಸಿದ ಗುರುಗಳ ಜೀವನ ಚರಿತ್ರೆಯನ್ನು NAM ಇಸ್ಮಾಯಿಲ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದು, ಅರಳಿಮರ ಆಧ್ಯಾತ್ಮಿಕ ಜಾಲತಾಣದಲ್ಲಿ ಪ್ರಕಟವಾಗಿದ್ದ 15 ಪುಟ್ಟ ಅಧ್ಯಾಯಗಳ ಈ ಸರಣಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಅಧ್ಯಾಯ 15. ಶಿವಗಿರಿಯ ಪ್ರತಿಷ್ಠಾಪನೆಗಳು ಮುಗಿದ ನಂತರ ಕೆಲವು ದಿನಗಳ ಕಾಲ ಸ್ವಾಮಿಗಳು ಅಲ್ಲಿಯೇ ಇದ್ದರು. ಆಮೇಲೆ ತಮ್ಮ ಸನ್ಯಾಸಿ ಶಿಷ್ಯರಲ್ಲಿ ಕೆಲವರಿಗೆ ಮಠದ ನಿರ್ವಹಣೆಯ ಜವಾಬ್ದಾರಿ ನೀಡಿದರು. ಹಾಗೆಯೇ ಇನ್ನು ಕೆಲವರಿಗೆ ನಾಡಿನಾದ್ಯಂತ ಸಂಚರಿಸಿ ಉಪನ್ಯಾಸ ಮತ್ತಿತರ ವಿಧಾನಗಳ ಮೂಲಕ ಜನರಿಗೆ ಧಾರ್ಮಿಕ ವಿಷಯಗಳಲ್ಲಿ ಮಾರ್ಗದರ್ಶನ ಮಾಡಿ ಅವರ ಏಳಿಗೆಗೆ ಶ್ರಮಿಸಬೇಕೆಂದು ಆಜ್ಞಾಪಿಸಿದರು. ಅನಂತರ ಮತ್ತೆ ಉತ್ತರದತ್ತ ಪ್ರಯಾಣ ಆರಂಭಿಸಿದರು. ಚೇರ್ತಲದಲ್ಲಿ ಉಳಿದುಕೊಂಡಾಗ ಅಲ್ಲಿನ ಸ್ವಜನರು ಸ್ವಾಮಿಗಳನ್ನು ಗೌರವದಿಂದ ಸ್ವಾಗತಿಸಿ ಸತ್ಕರಿಸಿದ್ದಷ್ಟೇ ಅಲ್ಲದೆ, ಆಲುವಾದಲ್ಲಿ ನಿರ್ಮಿಸಲು ಉದ್ದೇಶಿಸಿದ ಮಠಕ್ಕೆ ಕಾಣಿಕೆಯಾಗಿ ದೊಡ್ಡದೊಂದು ಮೊತ್ತವನ್ನು ನೀಡಿದರು. ಅಲ್ಲಿಂದ ಸ್ವಾಮಿಗಳು ಆಲುವಾಕ್ಕೆ ಬಂದು ತಂಗಿದರು. ಈ ವೇಳೆ ತಲಶ್ಶೇರಿಯ ಜಗನ್ನಾಥ ದೇಗುಲದ ಪದಾಧಿಕಾರಿಗಳು ಬಂದು ಸ್ವಾಮಿಗಳನ್ನು ವೃಷಭ ಮಾಸದಲ್ಲಿ ನಡೆಯಲಿರುವ ಎಳನೀರು ಅಭಿಷೇಕದ ಸಾನ್ನಿಧ್ಯ ವಹಿಸಬೇಕೆಂದು ಕೋರಿದರು. ಅದಕ್ಕೊಪ್ಪಿದ ಗುರುಗಳು ತಲಶ್ಶೇರಿಗೆ ಪ್ರಯಾಣ ಬೆಳೆಸಿದರು. ಈ ಪ್ರಯಾಣದ ವೇಳೆ ಸ್ವಾಮಿಗಳು ಆಲುವಾದಲ್ಲಿ ಸಂಸ್ಥೆಯೊಂದರ ಆರಂಭಕ್ಕೆ ಪ್ರಯತ್ನಿಸಿದರು. ಜಗನ್ನಾಥ ದೇಗುಲದಲ್ಲಿ ಅಂದು ನಡೆದ ಎಳನೀರು ಅಭಿಷೇಕದ ವೇಳೆ ಸಂಗ್ರಹವಾದ ಕಾಣಿಕೆಯಲ್ಲಿ ಒಂದು ಭಾಗವನ್ನು ಆಲುವಾದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಸಂಸ್ಥೆಗಾಗಿ ನೀಡಲು ದೇಗುಲದ ಪದಾಧಿಕಾರಿಗಳು ತೀರ್ಮಾನಿಸಿದರು. ಅದರಂತೆಯೇ ನಡೆದುಕೊಂಡರು. ಆಲುವಾಕ್ಕೆ ಹಿಂದಿರುಗಿದ ಕೂಡಲೇ ಮೊದಲೇ ನಿರ್ಧರಿಸಿಟ್ಟಿದ್ದ ಜಮೀನನ್ನು ಖರೀದಿಸಿ ಕಾನೂನಿನ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಿ ಅದನ್ನು ವಶಕ್ಕೆ ಪಡೆದರು. ನದಿಯ ಬದಿಯಲ್ಲಿದ್ದ ಈ ಜಮೀನಿನಲ್ಲಿ ಈಗ ಸ್ವಾಮಿಗಳು ಸ್ಥಾಪಿಸಿದ ಆಶ್ರಮವಿದೆ. 1913 ಆಗಸ್ಟ್ ತಿಂಗಳಿನಿಂದ ಡಿಸೆಂಬರ್ ಅವಧಿಯವರೆಗೂ ಸ್ವಾಮಿಗಳು ಬಹುತೇಕ ಆಲುವಾದಲ್ಲಿಯೇ ತಂಗಿದ್ದು ಅಲ್ಲಿಂದ ಉತ್ತರಕ್ಕೆ ಪ್ರಯಾಣ ಬೆಳೆಸುತ್ತಿದ್ದರು. ಕೊನೆಗೆ ಆಹ್ವಾನವೊಂದರ ಮೇರೆಗೆ ಕೊಲ್ಲಂ ಮತ್ತು ಕಾರ್ತಿಕಪಳ್ಳಿಗಳನ್ನು ಸಂದರ್ಶಿಸಿದರು. ಕಾರ್ತಿಕಪಳ್ಳಿಯ ಆಲುಮ್ಮುಟ್ಟೀನ್ ಮನೆತನದವರು ಮದ್ರಾಸ್ನಲ್ಲಿರುವ ಸುಮಾರು 13,000 ರೂಪಾಯಿಗಳಷ್ಟು ಬೆಲೆ ಬಾಳುವ ಒಂದು ಮನೆ ಮತ್ತು ಜಮೀನನ್ನು ದಾನಪತ್ರದ ಮೂಲಕ ಸ್ವಾಮಿಗಳಿಗೆ ಒಪ್ಪಿಸಿದರು. ಈ ಮಧ್ಯೆ ಆಲುವಾ ನದಿ ದಂಡೆಯ ಜಮೀನಿನಲ್ಲಿ ಸಣ್ಣದೊಂದು ಆಶ್ರಮ ನಿರ್ಮಾಣದ ಕೆಲಸ ಪೂರ್ಣಗೊಂಡಿತ್ತು. ಸ್ವಾಮಿಗಳು ಕಾಲರಾ ಬಾಧೆಯಾಗಿದ್ದಾಗ ತಂಗಿದ್ದ ರೈಲು ನಿಲ್ದಾಣಕ್ಕೆ ಸಮೀಪವೇ ಇದ್ದ ಕಟ್ಟಡವನ್ನು ಪರವೂರ್ ವಡಕ್ಕೇಕ್ಕರ ಮೂತುಕುನ್ನತ್ ಶ್ರೀ ನಾರಾಯಣ ಮಂಗುಲ ದೇಗುಲ ಸಮಿತಿಯವರು ಖರೀದಿಸಿ ಸ್ವಾಮಿಗಳಿಗೆ ಅರ್ಪಿಸಿದ್ದರು. ಈ ಕಟ್ಟಡವನ್ನು ನವೀಕರಿಸಿ ವಿದ್ಯಾರ್ಥಿಗಳಿಗೂ ಅಧ್ಯಾಪಕರಿಗೂ ತಂಗುವ ವ್ಯವಸ್ಥೆ ಮಾಡಿ ಸಂಸ್ಕೃತ ಕಲಿಸಲು ಶಿಕ್ಷಕರೊಬ್ಬರನ್ನು ನೇಮಿಸಲಾಯಿತು. ಮಲಯಾಳ ವರ್ಷ 1090 ಸಿಂಹ ಮಾಸದಲ್ಲಿ, ಅಂದರೆ 1914 ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಾಮಿಗಳು ಚೆಂಗನ್ನೂರು ಮತ್ತು ತಿರುವಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡಿದರು. ಈ ಪ್ರದೇಶಗಳ ಈಳವರು ಸ್ವಾಮಿಗಳನ್ನು ಬಹಳ ಗೌರವದಿಂದ ಬರಮಾಡಿಕೊಂಡು ಆಲುವಾದಲ್ಲಿ ಸ್ಥಾಪಿಸಲು ಉದ್ದೇಶಿಸಿದ್ದ ಶಾಲೆಗಾಗಿ ಧನಸಹಾಯವನ್ನೂ ಮಾಡಿದರು. ಈ ಪ್ರವಾಸದ ವೇಳೆ ಇತರ ಜಾತಿಗಳಿಗೆ ಸೇರಿದ ಅನೇಕ ಪ್ರಮುಖರು ಸ್ವಾಮಿಗಳನ್ನು ಆದರದಿಂದ ಭೇಟಿಯಾಗಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಅನೇಕರ ಜೊತೆ ನಡೆಸಿದ ಖಾಸಗಿ ಮಾತುಕತೆಗಳಲ್ಲಿ ಅತೀವ ಶೋಷಣೆಗೆ ಒಳಗಾದ ಸಮುದಾಯಗಳ ಬಗ್ಗೆ ಇರಬೇಕಾದ ಕಾಳಜಿಯ ಅಗತ್ಯವನ್ನು ಸ್ವಾಮಿಗಳು ಒತ್ತಿ ಹೇಳಿದರು. ಅಷ್ಟೇ ಅಲ್ಲ, ಬಹಿರಂಗವಾಗಿ ಈ ಸಮುದಾಯಗಳ ಜನರನ್ನು ಯಾವ ಭೇದ ಭಾವವೂ ಇಲ್ಲದೆ ವಿಶೇಷ ಪ್ರೀತಿಯಿಂದ ನಡೆಸಿಕೊಂಡು ಮಾದರಿಯಾದರು. ಸ್ವಾಮಿಗಳ ಸ್ಪಷ್ಟವಾದ ಈ ಬಹಿರಂಗ ನಿಲುವು ಆ ಪ್ರದೇಶದಲ್ಲಿ ಸಾಮಾಜಿಕ ಪರಿಸರದ ಮಟ್ಟಿಗೆ ಬಹಳ ಅಗತ್ಯವಾಗಿತ್ತು. ಸ್ವಾಮಿಗಳು ಶಿವಗಿರಿಯಿಂದ ದೂರವಾಗಿ ಆಲುವಾದಲ್ಲೇ ಹೆಚ್ಚು ಕಾಲ ಇರತೊಡಗಿದ್ದರಿಂದ ಶಿವಗಿರಿಯ ಕುರಿತು ಜನರ ಉತ್ಸಾಹ ಕಡಿಮೆಯಾಗಿ ಅವರು ಆಲುವಾದತ್ತಲೇ ಹೆಚ್ಚು ಆಕರ್ಷಿತರಾದರು. ಇದರಿಂದಾಗಿ ದೇಗುಲ ನಿರ್ಮಾಣದ ಕೆಲಸ ತಡವಾಯಿತು. ಪೂಯಂ ಉತ್ಸವಕ್ಕಾಗಿ ಶಿವಗಿರಿಗೆ ಬಂದಿದ್ದ ಸ್ವಾಮಿಗಳು ಅಲ್ಲಿ ನಿರ್ಮಾಣವಾಗಬೇಕಿದ್ದ ದೇಗುಲದ ಸ್ವರೂಪ ಮತ್ತು ವಿನ್ಯಾಸದ ಬಗ್ಗೆ ಗಾಢವಾಗಿ ಚಿಂತಿಸುತ್ತಿದ್ದರು. ಈ ಕುರಿತಂತೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಸ್ವಾಮಿಗಳ ಮಾತು ಮತ್ತು ಕೃತಿಯ ಮೂಲಕ ಊಹಿಸಬಹುದಾದ ಮತ್ತೊಂದು ಪಾವನ ಯೋಜನೆ ಅವರ ಹೃದಯಾಂತರಾಳದಲ್ಲಿತ್ತು.
ತಮ್ಮ ಸನ್ಯಾಸಿ ಶಿಷ್ಯರು ಮತ್ತು ಬ್ರಹ್ಮಚಾರಿಗಳ ಒಂದು ವಿಶಿಷ್ಟ ಸಂಘವನ್ನು ಕಟ್ಟಿಕೊಂಡು ಅದರ ಮೂಲಕ ಜಾತಿ ಮತ ಭೇದಗಳಿಲ್ಲದೆ ನಾಡಿಗೂ ಜನರಿಗೂ ಆಧ್ಯಾತ್ಮಿಕ, ನೈತಿಕ ಮತ್ತು ಶೈಕ್ಷಣಿಕವಾದ ಶ್ರೇಯಸ್ಸನ್ನು ತರಲು ಬೇಕಿರುವ ಪ್ರಯತ್ನಗಳನ್ನು ಮಾಡುವುದೇ ಆ ಯೋಜನೆ. ಕುಮಾರನ್ ಆಶಾನ್ ಅವರು ಬರೆದ ಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆ ಅಂಕಣ ಹೀಗೆ ಮುಗಿಯುತ್ತದೆ. ಭಾರತದ ಇತಿಹಾಸದಲ್ಲಿ ಶ್ರೀ ನಾರಾಯಣ ಗುರುಗಳ ಜೀವನ ಸಾಧನೆ ಕೇವಲ ಆಧ್ಯಾತ್ಮಿಕತೆಗೆ ಸೀಮಿತವಾಗಿರದೆ ಸಾಮಾಜಿಕ ಕ್ರಾಂತಿಗೂ ಚಾಚಿಕೊಂಡಿದೆ. ಗುರುಗಳ ಕುರಿತು ಇನ್ನಷ್ಟು ತಿಳಿಯೋಣ ಮುಂದಿನ ಸಂಚಿಕೆಗಳಲ್ಲಿ.